ಇದು ಎರಡನೇ ಬಾರಿಗೆ ತುಂಬ ಕಡಿಮೆ ಅವಧಿಯಲ್ಲಿ ನಾವು ಸೇರ್ತಾ ಇರೋದು. ನಮ್ಮದು TTD ದೇವಸ್ಥಾನದ್ದು ಒಂದು ಪ್ರತೀತಿ ಪ್ರಕಾರ ಇವತ್ತು ಕ್ಯಾಲೆಂಡ್ರು ಮತ್ತು ಡೈರೀಸು ಒಂದು ಉದ್ಘಾಟನೆ ಮಾಡಿದ್ವಿ. ಪ್ರತಿ ವರ್ಷ ಇದನ್ನು ಅಂದರೆ ಒಂದು ಒಳ್ಳೆ ಇದರಲ್ಲಿ ಜನ ತೊಗೊತಾರೆ, ತುಂಬ ಜನ ಇದನ್ನು ಪೂಜಿಸಿ ಮನೆಯಲ್ಲಿ ಇಟ್ಕೊಂಡು ಇದು ಮಾಡ್ತಾರೆ. ಹಾಗಾಗಿ ಇದನ್ನು ದೈವಿಕವಾಗಿ ಒಂದು ಸಾಂಪ್ರದಾಯಿಕವಾಗಿ ಒಂದು ರಿಲೀಸ್ ಮಾಡೋವಂಥ ವಾಡಿಕೆ. ಇದು ಡೈರಿಯಲ್ಲಿ ಎಲ್ಲ ಪಂಚಾಂಗ ಮತ್ತು ಎಲ್ಲನೂ ಇದರಲ್ಲಿ ಇರುತ್ತೆ. ಮತ್ತು ನಮ್ಮ TTDದ ಎಲ್ಲ ಡೊನೇಷನ್ಸ್ ಬಗ್ಗೆ, ನಮ್ಮ ದರ್ಶನಗಳ ಬಗ್ಗೆ ಎಲ್ಲ ಮಾಹಿತಿನೂ ಡೈರೀಸಲ್ಲಿರ್ತದೆ. ಮತ್ತು ನಮ್ಮ ಹುಣ್ಣಿಮೆ, ಅಮಾವಾಸ್ಯೆ, ಏಕಾದಶಿ ಈ ಥರದ್ದು ಎಲ್ಲ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಮ್ಮ ಹಿಂದೂ ಕ್ಯಾಲೆಂಡರ್ಗಳಲ್ಲಿ ಏನೇನು ಇರಬೇಕು ಎಲ್ಲನೂ ಇದರಲ್ಲಿರುತ್ತೆ. ಮತ್ತು ಅತಿ ಈಸಿಯಾಗಿ ನೋಡುವಂಥ ಇಂಗ್ಲೀಷಲ್ಲೂ ಇರ್ತದೆ, ತೆಲುಗುವಲ್ಲೂ ಇರುತ್ತೆ, ಮತ್ತು ಬೇರೆ ನಮ್ಮ ಭಾಷೆಗಳಲ್ಲೂ ಇರುತ್ತೆ. ಹಂಗಾಗಿ ಎಲ್ರಿಗೂ ಅನುಕೂಲ ಆಗೋ ರೀತಿ ಇದನ್ನು ನಾವು ರಿಲೀಸ್ ಮಾಡಿದ್ದೀವಿ. ನಮ್ಮ ಪ್ರಿಂಟ್ ಮೀಡಿಯಲ್ಲಿ ನಮ್ಮದೇ ಆದಂಥ ಒಂದು ಪ್ರೆಸ್ ಇದೆ ತಿರುಪತಿಯಲ್ಲಿ. ಆ ಪ್ರೆಸ್ಸಲ್ಲಿ ಇದನ್ನು ರಿಲೀಸ್ ಮಾಡೋವಂಥ ವ್ಯವಸ್ಥೆ ಮಾಡಿದ್ದೀವಿ. ಇಲ್ಲಿನ ಬೆಂಗಳೂರಿಗೆ ಇವತ್ತು ರಿಲೀಸ್ ಮಾಡಿರೋದು ಏನು ಉದ್ದೇಶ ಅಂತಂದರೆ, ನಮ್ಮ ಕರ್ನಾಟಕ ಜನತೆಗೂ ಇದು ಲಭ್ಯ ಆಗಲಿ ಅಂತ. ಸುಮಾರು ನನಗೆ ಗೊತ್ತಿರೋಂಗೆ ಬೇರೆ ಬೇರೆ ಕಂಪ್ನೀಸ್ ಆಗಲಿ ಯಾರೇ ಆಗಲಿ ಅವರು ಡೈರೀಸು ಕ್ಯಾಲೆಂಡರ್ ಬಿಟ್ಟು ತಿರುಪತಿ ಕ್ಯಾಲೆಂಡರ್ ಡೈರೀಸ್ನೇ ಹಂಚ್ತಾರೆ ಸಾಧಾರಣವಾಗಿ. ನನ್ನೂ ಸೇರಿಕೊಂಡು ನಾನೊಂದು 10 ವರ್ಷದಿಂದ ಹಂಚ್ತಾ 15 ವರ್ಷದಿಂದ ಹಂಚ್ತಾ ಇದ್ದೀನಿ. ಈ ರೀತಿ ಒಂದು ವಾಡಿಕೆ ಇರೋದರಿಂದ ಜನಕ್ಕೆ ತಿಳಿಸೋದಕ್ಕೋಸ್ಕರ ತಮ್ಮ ಮೂಲಕ ತಿಳಿಸ್ತಾ ಇದ್ದೀನಿ. ಇದು ಒಂದು ವಿಷಯ. ಇನ್ನೊಂದು ಪ್ರಮುಖವಾದ ವಿಷಯ, ಮೊನ್ನೆ ನಮ್ಮ ಕರ್ನಾಟಕಕ್ಕೆ ತುಂಬ ಹರ್ಷ ತಂದಂಥ ವಿಷಯ ಒಂದು, ಬೆಳಗಾಮಲ್ಲಿ ನಾವು ದೇವಸ್ಥಾನ ಅಂದರೆ ಅಲಾಟ್ ಮಾಡಿದ್ವಿ. ಕಟ್ಟೋದಕ್ಕೆ ಒಂದು ಅನುಮೋದನೆ ನಮ್ಮ ಬೋರ್ಡು ಕೊಡ್ತು. ಅದೇ ರೀತಿ ಆ ಬೆಳಗಾಮಲ್ಲಿ ಅನುಮೋದನೆ ಮಾಡಿರೋವಂಥ ವಿಷಯನ ನೀವು ಮೀಡಿಯಾ ಅವರು ಎಷ್ಟು ವ್ಯಾಪಕವಾಗಿ ಹಾಕಿದ್ರಿ ಅಂದರೆ, ಅದಕ್ಕೆ ಡೊನೇಷನ್ಸು ಕೂಡ ಕರ್ನಾಟಕದಲ್ಲಿ ಅದರಲ್ಲೂ ಬೆಳಗಾಮವರೇ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ಅದು ವಿಶೇಷವಾದಂಥ ಒಂದು ನಡವಳಿಕೆ. ನಮ್ಮ ಜನನೇ ನಮ್ಮ ದೇವಸ್ಥಾನ ಕಟ್ಟುವಂಥ ಒಂದು ಅಂದರೆ ಇದಾಗಿದೆ. ಕಲೆಕ್ಷನ್ಸೂ ಬರುವಂಥ ಒಂದು ಅಂದರೆ ತುಂಬ ಜನ ಅಲ್ಲಿ ಬೆಳಗಾಮಿಂದ ಹೋಗಿರೋವಂಥ ಬೇರೆ ಬೇರೆ ವಿದೇಶದಲ್ಲಿ ಬಿಸ್ನೆಸ್ ಮಾಡ್ತಾ ಇರೋವಂಥವರೆಲ್ಲ ನನಗೆ ಫೋನ್ ಮಾಡಿದ್ರು. ಕೆಲವರು TTDಗೆ ಫೋನ್ ಮಾಡಿದ್ದಾರೆ. ನಾವೇ ಪೂರ್ತಿ ಪ್ರಮಾಣದಲ್ಲಿ ಕಟ್ತೀವಿ ಅನ್ನೋ ಒಂದು ಅಲ್ಲಿನ ಜನತೆನೂ ಹೇಳಿದ್ದಾರೆ. ಇದು ನಿಜಕ್ಕೂ ನಮ್ಮ ಮೀಡಿಯಾಗೆ ಮತ್ತು ಕರ್ನಾಟಕ ಜನತೆಗೆ ನಾನು ಅಭಿನಂದಿಸಬೇಕು. ಎರಡನೇ ವಿಷಯ, ಎರಡನೇ ದೇವಸ್ಥಾನ ಮಂಗಳೂರಲ್ಲಿ ಮಾಡಬೇಕು ಅಂತ ಕರ್ನಾಟಕ ಸರ್ಕಾರ ಅನುಮೋದನೆ ಕೊಟ್ಟಿದೆ. ಅದಕ್ಕೆ ಜಾಗ ಹುಡುಕ್ತಾ ಇದ್ದಾರೆ. ಅದನ್ನು ಯಾವಾಗ ಅಲಾಟ್ ಮಾಡ್ತಾರೋ ಆವಾಗ ನಮ್ಮಲ್ಲಿ ನಾವು ಅದನ್ನು ಬೋರ್ಡಲ್ಲಿಟ್ಟು ಅದನ್ನು ಸ್ಯಾಂಕ್ಷನ್ ಮಾಡ್ತೀವಿ. ಇದು ಎರಡನೇ ವಿಷಯ. ಮೂರನೇ ವಿಷಯ, ನಿನ್ನೆ ಮೈಸೂರಲ್ಲಿ ಅಂದರೆ ಇಂಥ ಒಳ್ಳೆ ಟೈಮಲ್ಲೂ ಇದನ್ನು ಹೇಳಬೇಕು. ಯಾಕಂದರೆ ಜನಕ್ಕೆ TTD ಅಂತಂದ ತಕ್ಷಣ ಒಂದು ಪಬ್ಲಿಸಿಟಿ ಸಿಗುತ್ತೆ ಅನ್ನೋದು ಒಂದು. ಆ ಅಮ್ಮನ ಹೆಸರು ಜಯಾದೇವಿಯವರು ನಿನ್ನೆ ಮೀಡಿಯಲ್ಲಿ ಮತ್ತು ಅವರ ಬೌದ್ಧ ಇದರಲ್ಲಿ ಹೇಳಿದ್ದಾರೆ. ನಾನು ಕೂಡ ಹಿಂದುಳಿದ ವರ್ಗದಿಂದ ಬಂದಿರೋದು. ನಾವು ಆ ಕಡೆ ಅಸ್ಪೃಶ್ಯರು ಅಲ್ಲ ಸ್ಪೃಶ್ಯರು ಅಲ್ಲ ಆ ಥರ ಇದರಲ್ಲಿ ಬಂದಿರೋವಂಥ ಜನಾಂಗದಿಂದ ಬಂದಿರೋದು. ಅದರ ಕಷ್ಟ ನನಗೆ ಗೊತ್ತು. ಆದರೆ ಒಂದು ಹೆಸರು ಮಾಡಬೇಕು, ಯಾವುದೋ ಒಂದು ಇದನ್ನು ನಾನು ತೊಗೊಂಡು ಮಾಡ್ತೀನಿ ಅಂತ ವೆಂಕಟೇಶ್ವರ ಬೌದ್ಧ ಧರ್ಮಕ್ಕೆ ಸೇರ್ತಾನೆ ಅಂತಂದರೆ ಜನ ನಿಜಕ್ಕೂ ನಗ್ತಾರೆ ಆ ಎಮ್ಮನ ಮೇಲೆ. ಅಂದರೆ ನಾನು ಕಾಳಜಿಯಿಂದ ಹೇಳ್ತಾ ಇದ್ದೀನಿ, ಈ ರೀತಿ ಪಬ್ಲಿಸಿಟಿ ತೊಗೊಳೋದು ಒಳ್ಳೆಯದಲ್ಲ. ಅದು ಧಾರ್ಮಿಕವಾಗಿ ಅದು ಕರ್ನಾಟಕದಲ್ಲಿ ಇತ್ತೀಚೆಗೆ ಜಾಸ್ತಿನೇ ಆಗ್ತಾ ಇದೆ, ಅದು ನಮ್ಮ ಎಲ್ಲ ಸರ್ಕಾರದ ಇದರಿಂದ. ಹಂಗಾಗಿ ಈ ಥರದ್ದು ಧಾರ್ಮಿಕ ವಿಷಯದಲ್ಲಿ ನೀವು ಸರ್ಕಾರ ಆಗಲಿ ಇಂಥವರು ಯಾವುದೇ ವೇದಿಕೆಗಳಲ್ಲಿ ಈ ಥರದ್ದು ಅಂದರೆ ನಾನು ಭಾಷೆನ ಉಪಯೋಗಿಸೋದಕ್ಕೆ ಚಿಲ್ಲರೆ ಪಬ್ಲಿಸಿಟಿ ತೊಗೊಬೇಡಿ ಅನ್ನೋದಕ್ಕೋಸ್ಕರ ಇದನ್ನು ಹೇಳ್ತಾ ಇದನ್ನು ಕರೆದಿರೋ ಉದ್ದೇಶ ಇಷ್ಟೇ. ಹಾಗಾಗಿ ಒಂದು ನಮ್ಮ ಕರ್ನಾಟಕದ ವತಿಯಿಂದ ಏನು ಇವತ್ತು ದೇವಸ್ಥಾನಗಳು ಉದ್ಘಾಟನೆ ಆಗಿದೆ ಅಂದರೆ ಇದು ಡೈರಿ ಉದ್ಘಾಟನೆ ಆಗಿದೆ. ಡೈರಿ ಮತ್ತು ಕ್ಯಾಲೆಂಡರ್ಸು ಇದು ವ್ಯಾಪಕವಾಗಿ ಸಿಗುತ್ತೆ. ಇದರ ರೇಟ್ ಲಿಸ್ಟು ಕೂಡ ತಮಗೆ ತಲುಪಿಸ್ತೀವಿ. 450 ರೂಪಾಯಿದು ಕ್ಯಾಲೆಂಡ್ರು ಇದೆ, 130 ರೂಪಾಯಿ ಕ್ಯಾಲೆಂಡರ್ ಇದೆ, 150 ರೂಪಾಯಿ ಡೈರಿ ಇದೆ, 120 ರೂಪಾಯಿಗೂ ಸ್ಮಾಲ್ ಡೈರಿ ಸಿಗುತ್ತೆ, 30 ರೂಪಾಯಿಗೂ ಕೂಡ ಒಂದು ಕ್ಯಾಲೆಂಡರ್ ಸಿಗುತ್ತೆ, 20 ರೂಪಾಯಿಗೂ ಕ್ಯಾಲೆಂಡರ್ ಸಿಗುತ್ತೆ, 15 ರೂಪಾಯಿಗೂ ಕ್ಯಾಲೆಂಡರ್ ಸಿಗುತ್ತೆ, ಟೇಬಲ್ ಕ್ಯಾಲೆಂಡರ್ 75 ರೂಪಾಯಿಗೆ ಸಿಗುತ್ತೆ. ಇದು ವ್ಯಾಪಕವಾಗಿ ಜನಕ್ಕೆ ತೊಗೊಳೋವಂಥ ದೃಷ್ಟಿಯಲ್ಲಿ ಮತ್ತು ಎಲ್ಲ ಜನರೂ ಶ್ರೀ ವೆಂಕಟೇಶ್ವರನ ಕೃಪೆಗೆ ಪಾತ್ರರಾಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ದರದಲ್ಲಿ ಅಂದರೆ ನೀವು 15 ರೂಪಾಯಿಯಿಂದ ಹಿಡಿದು 300 ರೂಪಾಯಿ 130 ರೂಪಾಯಿವರೆಗೂ ಇವತ್ತು ಏನು ನಾವೆಲ್ಲರೂ ಮನೆಗಳಲ್ಲಿ ಹಾಕ್ಕೊಂತೀವಿ ಅದು 130 ರೂಪಾಯಿ ಡೈರಿ ಅಥವಾ ಕ್ಯಾಲೆಂಡ್ರು ಸಾಧಾರಣವಾಗಿ ಎಲ್ರಿಗೂ ಲಭ್ಯ ಆಗಲಿ ಅನ್ನೋ ದೃಷ್ಟಿಯಿಂದ ತಿರುಪತಿಯವರು ಮತ್ತು TTD ಬೋರ್ಡು ಈ ದರನ ಫಿಕ್ಸ್ ಮಾಡಿದೆ.
ನಿನ್ನೆ ಹುಂಡಿ ಪರ್ಕಮನ್ನಲ್ಲಿ ಟೋಟಲಿ 56,08,583 ಬಂದಿದೆ ಸರ್. 8,583. ಸೊ ಇಲ್ಲಿ ದೇವಸ್ಥಾನದಲ್ಲಿ ಬೆಳಗ್ಗೆ ಸುಪ್ರಭಾತ 2 months ಅನ್ನದಾನ ಶುರು ಮಾಡಿದ ಮೇಲೆ ಡಿವೋಟೀಸ್ನು ಜಾಸ್ತಿ ಆಗಿದ್ರು. 2 months ಕಲೆಕ್ಷನ್ನು 56 ಲಕ್ಷ ಆಗಿದೆ ಒಂದು ಭಾಗ. ಆದರೆ ಇಲ್ಲಿ ಡೊನೇಷನ್ಸನ್ನು ಮಾಡ್ಬೋದು ಅನ್ನೋದು ಭಾರಿ ವ್ಯಾಪಕವಾಗಿ, ಅಂದರೆ ಸುಮಾರು ಜನ ಬಂದು ಇಲ್ಲಿ ಡೊನೇಷನ್ಸ್ ಮಾಡ್ತಾರೆ. ತಿರುಪತಿಗೂ ಡೊನೇಷನ್ ಇಲ್ಲಿಂದ ಮಾಡ್ಬೋದು, ಮತ್ತು ಇಲ್ಲಿ ದೇವಸ್ಥಾನಕ್ಕೂ ಡೊನೇಷನ್ಸ್ ಮಾಡೋವಂಥ ವ್ಯವಸ್ಥೆ ಶುರುವಾಗಿದೆ. ಇಲ್ಲಿನೂ ಡೊನೇಷನ್ಸ್ ಕೊಡೋರ್ಗೆ ಇಲ್ಲೇ ರಿಸಿಪ್ಟ್ ಕೊಟ್ಬಿಡ್ತಾರೆ. ಆಮೇಲೆ ಪ್ರಿವಿಲೇಜಸ್ ಎಲ್ಲನೂ ಅವ್ರು ಯುಟಿಲೈಸ್ ಮಾಡ್ತಾರೆ.